ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಇದು ರೈತ ಧ್ವನಿ ವಾಹಿನಿಯ ಬಿಗ್ ಇಂಪ್ಯಾಕ್ಟ್. ಜಾತಕದ ಪಕ್ಷಿಯಂತೆ ಕಾಯುತ್ತಿದ್ದ ಕೌಡೇಶ್ವರಿ ನಗರ ಜನತೆಗೆ ಬೆಳಕಿನ ಭಾಗ್ಯ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ 1ನೇ ವಾರ್ಡಿನ ವ್ಯಾಪ್ತಿಯಲ್ಲಿ ಬರುವ ಕೌಡೇಶ್ವರಿ ನಗರದಲ್ಲಿ ವಿದ್ಯುತ್ ಬೆಳಕಿನ ಸೌಲಭ್ಯವಿಲ್ಲದೆ ನಿವಾಸಿಗಳು ಕತ್ತಲಲ್ಲೇ ವಾಸ ಮಾಡುತ್ತಿದ್ದರು. ನಮ್ಮ ಕೌಡೇಶ್ವರಿ ನಗರಕ್ಕೆ ಬೆಳಕು ನೀಡಿ ಎಂದು ನಿರಂತರವಾಗಿ ಹೋರಾಟ ಮಾಡುತ್ತಲೇ ಇದ್ದರು. ಆದರೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪುರಸಭೆ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ರು. ಈ ವಿಷಯಕ್ಕೆ ನಮ್ಮ ರೈತ ಧ್ವನಿ ವಾಹಿನಿಯಲ್ಲಿ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ವರದಿ ಪ್ರಸಾರವಾದ ಹಿನ್ನೆಲೆ ಪುರಸಭೆ ಮತ್ತು ಹೆಸ್ಕಾಂ ಅಧಿಕಾರಿಗಳು ಕೌಡೇಶ್ವರಿ ನಗರಕ್ಕೆ ಭೇಟಿ ನೀಡಿ ಕತ್ತಲಲ್ಲಿರುವ ಕೌಡೇಶ್ವರಿ ನಗರದ ನಿವಾಸಿಗಳಿಗೆ ಬೆಳಕು ನೀಡುವ ವ್ಯವಸ್ಥೆ ಮಾಡಿದ್ದಾರೆ. ಜಾತಕದ ಪಕ್ಷಿಯಂತೆ ಬೆಳಕಿಗಾಗಿ ಕಾಯುತ್ತಿದ್ದ ನಿವಾಸಿಗಳಿಗೆ ಬೆಳಕು ನೀಡಿದ್ದಾರೆ. ಅದಕ್ಕೆ ನಿವಾಸಿಗಳು ನಮ್ಮ ರೈತ ಧ್ವನಿ ವಾಹಿನಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಾವು 1ನೇ ವಾರ್ಡಿನ ಕೌಡೇಶ್ವರ ನಗರದಲ್ಲಿ ನಮ್ಗೆ ಕರೆಂಟ್ ಇಂದ ಭಾಳ ಸಮಸ್ಯೆ ಐತ್ರಿ. ಇವತ್ತು ನಮ್ಗೆ ಭಾಳ ಇದಾಗೈತಿ, ಭಾಳ ಸಂತೋಷ ಆಗೈತ್ರಿ. ಮೊನ್ನೆ ನಾವು ಕರೆಂಟ್ ಇಲ್ಲ ಅಂತ ಮನವಿ ಕೊಟ್ಟಿದ್ವಿ ಎಲ್ಲ ಅಧಿಕಾರಿಗಳಿಗಿನ, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ವಿ, ಕೈಬೇರಿಗೆ ಕೊಟ್ಟಿದ್ವಿ, ಎಲ್ಲ ಕಡೆನೂ ಕೊಟ್ಟಿದ್ವಿ ರೀ ನಾವು. ಈಗ ನಮ್ಮ ಮಕ್ಕಳಿಗೆ ನಮ್ಗೆ ಭಾಳ ಇದಾಗೈತ್ರಿ ಓದಾಕ. ಅದಕ್ಕೆ ನಮ್ಮ ಮನ್ಯಾಗ ಭಾಳ ಕರೆಂಟಿನ ಸಮಸ್ಯೆ ಐತ್ರಿ. ಈಗ ಬಂದು ಎಲ್ಲರೂ ನಮ್ಗೆ ಕರೆಂಟಿಂದ ಇದನ್ನು ಮಾಡಿ ಹೋದ್ರಿ. ಅದ ನಮ್ಗೆ ಸಂತೋಷ ಆಗಕತ್ತೈತ್ರಿ. ಈಗ ನಮ್ಗೆ ಮತ್ತೊಂದು ಏನಿಲ್ರಿ, ಇದು ಒಂದು ಮಾಡಿ ಹಾಕಿದ್ದಕ್ಕೂ ನಮ್ಗೆ ಇದನ್ನು ಮಾಡಿಕೊಟ್ರಲ್ಲ, ಅದೊಂದು ಇದಾಗೈತ್ರಿ. ನಮ್ಗೆ ಸಂತೋಷ ಆಗೈತ್ರಿ. ಲಕ್ಷ್ಮೇಶ್ವರ ಗ್ರಾಮದ ಕೌಡೇಶ್ವರ ನಗರದಲ್ಲಿ ಈ ಒಂದು 5-6 ತಿಂಗಳಾಯ್ತು ಹೊಸ ಮನೆಗಳ ನಿರ್ಮಾಣ ಆಗಿದ್ವು. ನಿರ್ಮಾಣ ಆದ ನಂತರ ನಮಗೆ ವಿದ್ಯುತ್ ಸಂಪರ್ಕ ಇದ್ದಿದ್ದಿಲ್ಲ, ಬೆಳಕಿದ್ದಿದ್ದಿಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳು ಕತ್ತಲಿನಲ್ಲಿ ಓದಬೇಕಾಗಿತ್ತು. ಮನೆಯೊಳಗೆ ಹೆಣ್ಮಕ್ಳು ಅಡಿಗೆ ಮಾಡಬೇಕಾಗಿತ್ತು ಅಂತಂದ್ರೆ ಮೊಬೈಲನ್ನ ಬೆಳೆಸಿ ಆ ಮೊಬೈಲ್ ಬೆಳಕಿನಿಂದ ಅಡಿಗೆ ಮಾಡ್ತಕ್ಕಂಥ ಪ್ರಸಂಗ ಇತ್ತು. ಅದನ್ನೆಲ್ಲ ಕುರಿತು ಇವತ್ತ ಟಿವಿ ಮಾಧ್ಯಮದವರು ಪತ್ರಕರ್ತರು ವರದಿಯನ್ನು ಮಾಡಿದ್ರು. ಆ ಪತ್ರಕರ್ತರು ಟಿವಿ ಮಾಧ್ಯಮದವರು ವರದಿಯನ್ನು ಮಾಡಿದ ನಂತರ ಇವತ್ತಿನ ದಿವಸ ಪುರಸಭೆ ಅಧಿಕಾರಿಗಳಾಗಿರ್ಬೋದು, ಕೆಬಿ ಅವರು ಬಂದು ಈ ಕೌಡೇಶ್ವರ ನಗರದಲ್ಲಿ ವಿದ್ಯುತ್ತನ್ನ ಬೆಳಕನ್ನ ಕೊಡುವುದರ ಮೂಲಕ ನಮ್ಗೆಲ್ಲರಿಗೂ ಕೂಡ ಖುಷಿಯನ್ನ ಕೊಟ್ಟಾರ. ಆ ಬೆಳಕಾಗೈತಿ ಇವತ್ತ. ಅದಕ್ಕೆ ಪತ್ರಕರ್ತರು, ಟಿವಿ ಮಾಧ್ಯಮದವರಿಗೂ, ಅಧಿಕಾರಿಗಳಿಗೂ, ಕೆಬಿಗಳಿಗೂ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇಲ್ಲಿ ಕೌಡೇಶ್ವರ ನಗರದ ನಿವಾಸಿಗಳಿಗೆ ಕರೆಂಟು ವಿದ್ಯುತ್ ಇಲ್ದನ ಭಾಳ ತೊಂದರೆಯಾಗಿತ್ತು. ಇಲ್ಲಿ ಅನೇಕ 4-5 ತಿಂಗಳಾಯ್ತು, ಇನ್ನು 6 ತಿಂಗಳದು ನಿವಾಸಿಗಳ ಎಲ್ಲ ಮನೆ ರೆಡಿಯಾಗಿ. ಇವ್ರಿಗೆ ವಿದ್ಯುತ್ ಇದ್ದಿದ್ದಿಲ್ಲ. ವಿದ್ಯುತ್ ಇಲ್ಲದಕ್ಕೆ ಇವ್ರಿಗೆ ಹುಡುಗರಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ, ಆಮೇಲೆ ಮತ್ತೊಂದು ಏನೋ ಒಂದು ಮನೆ ಇದು ಮಾಡೋಕ್ಕೆ, ಊಟ ಮಾಡೋಕ್ಕೆ ಅಲ್ಲಿ ಕರೆಂಟ್ ಇಲ್ಲ ಅಂಥೇಳಿ ಜನರೆಲ್ಲ ಭಾಳ ಗೋರಾಡ್ತಿದ್ರು ನಿವಾಸಿಗಳು. ಇದನ್ನೆಲ್ಲ ಹುಳಾಪುಡಿಗಳು ಬರ್ತಿದ್ವು. ಎಷ್ಟೋ ಮನೆಯೊಳಗೆ ಹಾವು ಚೇಳು ಎಲ್ಲ ಇದು ಬರ್ತಿದ್ವು. ಅದನ್ನು ನೋಡ್ಕೊಂಡು ಎಲ್ಲರೂ ಕೂಡಿ ಮುನ್ಸಿಪಾಲ್ಟಿಗೂ ಹೋಗಿದ್ರು, ಕೆಬಿಗೂ ಹೋಗಿದ್ರು. ಆದರೂ ಕೂಡ ಗಮನ ಹರಿಸಿದ್ದಿಲ್ಲ. ಈ ಜನರ ಒಂದು ಕೂಗಿ ಕೇಳಿ ಪತ್ರಕರ್ತರು ಬಂದು ಎಲ್ಲ ನ್ಯೂಸ್ 18 ಇರ್ಬೋದು, ಆಮೇಲೆ ಅವ್ರ ಪ್ರಸ್ತುತ ಮತ್ತು ಟಿವಿ ಮಾಧ್ಯಮದವರು, ಪತ್ರಕರ್ತರು, ಇಲ್ಲೆಲ್ಲ ಲಕ್ಷ್ಮೇಶ್ವರದೊಳಗೆ ಇರುವಂಥ ಎಲ್ಲ ಪತ್ರಕರ್ತರು ಕೂಡ ನ್ಯೂಸ್ ಮಾಡ್ಯಾರ. ಎಷ್ಟೋ ಸಲ ಮಾಡ್ಯಾರ. ಭಾಳ ಎಲ್ಲರೂ ಒಬ್ಬರಲ್ಲ ಅವ್ರವ್ರಲ್ದನ ಎಲ್ಲರೂ ನ್ಯೂಸ್ ಮಾಡ್ಯಾರ. ಅವ್ರ ನ್ಯೂಸ್ಗೆ ಇವತ್ತು ಅಧಿಕಾರಿಗಳು ಮುನ್ಸಿಪಾಲ್ಟಿ ಆಗಿರ್ಬೋದು, ಹೊಳ್ಳಿ ಕೆಬಿಯವರು ಆಗಿರ್ಬೋದು, ಎಲ್ಲರೂ ಕೂಡ ಭಾಳ ಜನರ ಮೇಲೆ ಒಂದು ಪತ್ರಕರ್ತರ ಒಂದು ಇದನ್ನು ಕೇಳಿ, ಜನರ ಒಂದು ಅಳಲು ಕೇಳಿ ಇಲ್ಲಿ ಇವತ್ತಿಗೆ ವಿದ್ಯುತ್ತನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಕೆಬಿಯವರಿಗೂ, ಹೆಸ್ಕಾಂ ಅಧಿಕಾರಿಗಳಿಗೂ ಹಾಗೂ ಮುನ್ಸಿಪಾಲ್ಟಿಯವರಿಗೂ ಪ್ರತಿಯೊಬ್ಬರಿಗೂ ಎಲ್ಲ ಇದಕ್ಕೇನು ಸಹಾಯ ಮಾಡಿ ಜನರಿಗೆ ಅನುಕೂಲ ಏನು ಮಾಡಿಕೊಟ್ಟಿರಿ. ಇವರಿಗೆ ಕೌಡೇಶ್ವರ ನಗರದ ನಿವಾಸಿಗಳಿಂದ ಹಾಗೂ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.